ನೇನು ಕೆಲವೇ ಕ್ಷಣದಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಅವರ ಸ್ವಗೃಹದಲ್ಲಿ ಅಂತಿಮ ಪೂಜಾ ವಿಧಿವಿಧಾನವನ್ನ ಅವರ ಪಾರ್ಥಿವ ಶರೀರಕ್ಕೆ ಅವರ ಕುಟುಂಬಸ್ಥರು ಸಲ್ಲಿಸ್ತಾ ಇದ್ದಾರೆ. ಅದಾದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಬೆಳಿಗ್ಗೆ 11:30 ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕಿಚ್ಚ ಸುದೀಪ್ ಸೇರಿದಂತೆ ಹಲವು ಗಣ್ಯರು ದರ್ಶನವನ್ನ ಇವತ್ತು ಪಡೆದುಕೊಳ್ಳಲಿದ್ದಾರೆ. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಸುದೀಪ್ ಸೇರಿದಂತೆ ಹಲವು ಗಣ್ಯರು ಪಡೆದುಕೊಳ್ಳಲಿದ್ದಾರೆ. ನಿನ್ನೆನೆ ಸಾಕಷ್ಟು ಜನ ಗಣ್ಯರು ಅವರ ಮನೆಗೆ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ರಾಜಕೀಯ ಗಣ್ಯರು ಕೂಡ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಗಣ್ಯರು ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಈಗಾಗಲೇ ಅವರ ನಿವಾಸದಲ್ಲಿ ಅಂತಿಮ ಪೂಜಾ ವಿಧಿವಿಧಾನವನ್ನ ನೆರವೇರಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಒಂದು ಕಡೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪಾರ್ಥಿವ ಶರೀರವನ್ನ ದರ್ಶನ ಮಾಡುವುದಕ್ಕೂ ಕೂಡ ಅಲ್ಲಿ ಪೊಲೀಸರು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಂಬ್ಯುಲೆನ್ಸ್ನ ಮೂಲಕ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ಅವರ ಕುಟುಂಬಸ್ಥರು ಅಂತಿಮ ಪೂಜಾ ವಿಧಿವಿಧಾನವನ್ನ ಅವರ ಪಾರ್ಥಿವ ಶರೀರಕ್ಕೆ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ 11:30 ತನಕ ಸಾರ್ವಜನಿಕರು ದ್ವಾರಕೀಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಬಹುದಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ಕೂಡ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬಂದು ಅವರ ಪಾರ್ಥಿವ ಶರೀರದ ದರ್ಶನವನ್ನ ಅವರ ಮನೆಯಲ್ಲೇ ಪಡೆದುಕೊಂಡಿದ್ದಾರೆ. ಮತ್ತಷ್ಟು ಜನ ಕಲಾವಿದರು ಬರಬೇಕಾಗಿದೆ, ಗಣ್ಯರು ಕೂಡ ಬರಬೇಕಾಗಿದೆ. ಹಾಗಾಗಿ ಅವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಇನ್ನು ರವೀಂದ್ರ ಕಲಾಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ದೀಪಿಕಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಅಲ್ಲಿಗೆ ಬರಬಹುದು, ಜೊತೆಗೆ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಸಾರ್ವಜನಿಕರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವುದಕ್ಕೆ? ಹೌದು ಲೀನಾ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಸದ್ಯಕ್ಕೆ ನಾವಿದ್ದೀವಿ. ಪಾರ್ಥಿವ ಶರೀರ ಸುಮಾರು 8 ಗಂಟೆಯ ಹೊತ್ತಿಗೆ, 8ರಿಂದ 8:15 ಗಂಟೆ ಹೊತ್ತಿಗೆ ರವೀಂದ್ರ ಕಲಾಕ್ಷೇತ್ರವನ್ನ ಆಗಮಿಸುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಸುಮಾರು 7 ಗಂಟೆಯಿಂದ ವಿಧಿವಿಧಾನಗಳು ಅವರ ಸ್ವಗೃಹದಲ್ಲಿ ನಡೀತಾ ಇದೆ. ಅದಾದ ನಂತರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಸಾಕಷ್ಟು ಅಭಿಮಾನಿಗಳು, ಸ್ಟಾರ್ ನಟರು, ಸಾರ್ವಜನಿಕರಿಗೊಂದು ದರ್ಶನಕ್ಕೆ ಒಂದು ಅವಕಾಶವನ್ನ ಕೂಡ ಮಾಡಿಕೊಡಲಾಗ್ತದೆ. ಸದ್ಯಕ್ಕೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ನಿಮ್ಮ ಮುಂದುಗಡೆ ಏನ್ ಕಾಣ್ತಾ ಇದೆಯೋ ಅಲ್ಲಿಂದ ಸ್ಟಾರ್ಗಳ ಒಂದು ಆಗಮನ ಇರುತ್ತೆ. ಅಲ್ಲಿ ಬ್ಯಾರಿಕೇಡ್ಗಳನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಜೊತೆಗೆ ಡಿಸಿಎಂ ಕೂಡ ಈ ಅಂತಿಮ ದರ್ಶನಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿಯ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಮುಂದ್ಗಡೆ ಏನ್ ಕಾಣ್ತಾ ಇದೆಯೋ ಆ ಗೇಟ್ ಮೂಲಕ ನಟರೆಲ್ಲ ಬರ್ತಾರೆ. ಅದೇ ರೀತಿ ಬಂದ ನಂತರ ನೇರವಾಗಿ ಇಲ್ಲಿ ಏನು ಹೂಗಳಿಂದ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಇಲ್ಲಿ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ. ಇಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಅದಾದ ನಂತರ ಇದೇ ರೀತಿ ಇಲ್ಲಿ ದರ್ಶನ ಪಡೆದ ನಂತರ ಎಕ್ಸಿಟ್ ನಿಂದ ಹೋಗುವಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಿಮ್ಮ ಬಲಭಾಗದಲ್ಲಿ, ಎಡಭಾಗದಲ್ಲಿ ಕಾಣ್ತಾ ಇರುವಲ್ಲಿ ಸಾರ್ವಜನಿಕರಿಗೊಂದು ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು 8:30ರಿಂದ 9 ಗಂಟೆಯ ಹೊತ್ತಿಗೆ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರು ಕೂಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಬಂದಿದೆ. ಇಲ್ಲಿ ಅಂತಿಮ ದರ್ಶನವನ್ನ ಪಡೆದು ನಂತರ ಅವರು ಚೆನ್ನೈಗೆ ಹೊರಡ್ತಾರೆ. ಚೆನ್ನೈಯಲ್ಲಿ ಸದ್ಯಕ್ಕೆ ಮ್ಯಾಕ್ಸ್ ಶೂಟಿಂಗ್ ಅಲ್ಲಿ ಅವರಿದ್ದಾರೆ. ಇಲ್ಲಿ ಅಂತಿಮ ದರ್ಶನ ಪಡೆದ ನಂತರ ಇಲ್ಲಿಂದಲೇ ಚೆನ್ನೈಗೆ ಹೊರಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಯಾರೆಲ್ಲ ದ್ವಾರಕೀಶ್ ಅವರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಇವತ್ತು ಒಂದು ಅಂತಿಮ ದರ್ಶನವನ್ನ ಪಡೀತಾರೆ. ಸುಮಾರು 11 ಗಂಟೆಯ ನಂತರ ಪಾರ್ಥಿವ ಶರೀರವನ್ನ ಚಾಮರಾಜಪೇಟೆಯಲ್ಲಿರುವಂತಹ ಅಲ್ಲಿ ಒಂದು ಬ್ರಾಹ್ಮಣ ಸಂಪ್ರದಾಯದ
ವಿಧಿವಿಧಾನಗಳ ನಡೆದು ಅಂತ್ಯಕ್ರಿಯೆ ಕೂಡ ನಡೀಲಿಕ್ಕಿದೆ. ಸದ್ಯಕ್ಕೆ ಇದೆಲ್ಲ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನೊಂದು ವಿಶೇಷ ಅಂದರೆ ದ್ವಾರಕೀಶ್ ಅವರು ಏಪ್ರಿಲ್ 16, 2024 ಸುಮಾರು 9:45ಕ್ಕೆ ಮುಂಜಾನೆ ಸಾವನ್ನಪ್ಪಿರುವಂಥದ್ದು. ಅವರ ಪತ್ನಿ ಅಂಬುಜಾ ಅವರು ಕೂಡ ಏಪ್ರಿಲ್ 16, 2021ಕ್ಕೆ ಸುಮಾರು 9:45 ಬೆಳಗ್ಗಿನ ಜಾವ ಸಾವನ್ನಪ್ಪಿದ್ದಾರೆ. ಇನ್ನೊಂದು ನೀವು ಗಮನಿಸ್ತಾ ಇರ್ಬೋದು, ಸೌಂದರ್ಯ ಅವರು ಏಪ್ರಿಲ್ 17, 2004ಕ್ಕೆ ಸಾವನ್ನಪ್ಪಿದ್ದು. ಸೊ ಇದೆಲ್ಲವನ್ನ ಗಮನಿಸಿದ್ರೆ ಸೌಂದರ್ಯ ಕಂಬ್ಯಾಕ್ ಮಾಡಿದಂತಹ ಚಿತ್ರ ಆಪ್ತ ಮಿತ್ರ. ಅದೇ ರೀತಿ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವರು ಜೊತೆಯಾಗಿ ನಡೆಸಿರುವಂತಹ ಒಂದು ಚಿತ್ರ ಆಪ್ತ ಮಿತ್ರ. ಅದಾದ ನಂತರ ತುಂಬಾ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ದ್ವಾರಕೀಶ್ ಅವರಿಗೆ ಕೈ ಹಿಡಿದಿರುವಂಥದ್ದು ಇದೆ ಆಪ್ತ ಮಿತ್ರ ಸಿನಿಮಾ. ಈ ಕಾರಣಕ್ಕೆಲ್ಲ ಹೋಲಿಸಿದ್ರೆ ಎಲ್ಲೋ ಒಂದು ಕಡೆ ಅವರ ಸಾವಲ್ಲೂ ಕೂಡ ಅವರು ಸಿನಿಮಾವನ್ನೇ ಹೋಲ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಏಪ್ರಿಲ್ 16 ಚಾರ್ಲಿ ಚಾಪ್ಲಿನ್ ಅವರ ಹುಟ್ಟುಹಬ್ಬ. ಕನ್ನಡ ಚಿತ್ರರಂಗದ ಚಾರ್ಲಿ ಚಾಪ್ಲಿನ್ ಅಂದ್ರೆ ಅದು ದ್ವಾರಕೀಶ್ ಅವರು. ಅವರ ಡೆತ್ ಡೇಸ್ ಕೂಡ ಏಪ್ರಿಲ್ 16 ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕು. ಒಟ್ಟಾರೆಯಾಗಿ 1963ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ದ್ವಾರಕೀಶ್ ಅವರು ಸುಮಾರು 53ಕ್ಕೂ ಹೆಚ್ಚು ಸಿನಿಮಾಗಳನ್ನ ತಮ್ಮ ಓನ್ ಪ್ರೊಡಕ್ಷನ್ ಮೂಲಕ ಮಾಡಿದ್ದಾರೆ. ಸಾಕಷ್ಟು ಏಳು ಬೀಳುಗಳ ಜೊತೆಗೆ ಸಿನಿಮಾದಲ್ಲಿ ಸಾಧನೆ ಮಾಡಿರುವಂಥದ್ದು, ಸಾಕಷ್ಟು ಹೊಸ ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸಿದಂತಹ ಹೆಗ್ಗಳಿಕೆ ದ್ವಾರಕೀಶ್ ಅವರಿಗೆ ಇದೆ. ಅದೇ ರೀತಿ ಅಬ್ರಾಡ್ ಅಲ್ಲಿ ಕೂಡ ಸಿನಿಮಾವನ್ನ ಶೂಟಿಂಗ್ ಮಾಡಿದಂತಹ ನಿರ್ಮಾಣ ಸಂಸ್ಥೆ ಅಂದ್ರೆ ಅದು ದ್ವಾರಕೀಶ್ ಅವರದು ಅನ್ನೋ ಒಂದು ಹೆಗ್ಗಳಿಕೆ ಕೂಡ ಇರುವಂತದ್ದು. ಅವರೆಲ್ಲ ಇಷ್ಟೆಲ್ಲ ಪ್ರೀತಿಯನ್ನ ಗಳಿಸಿರುವಂತಹ ದ್ವಾರಕೀಶ್ ಅವರು ಸಿನಿ ನೆನಪಿನಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ 25 ಸಿನಿಮಾಗಳನ್ನ ಮಾಡಬೇಕು ಅನ್ನೋ, ಇನ್ನೂ 25 ಸಿನಿಮಾಗಳನ್ನ ಮಾಡಬೇಕನ್ನೋ ಕನಸನ್ನ ತಮ್ಮ ಮಗ ಯೋಗೀಶ್ ಅವರ ಜೊತೆಗೆ ಕೂಡ ಹಂಚಿಕೊಂಡಿದ್ರು ಅನ್ನೋ ಮಾತನ್ನ ಯೋಗೀಶ್ ಅವರು ಕೂಡ ಹೇಳಿದ್ದಾರೆ. ಲೀನಾ, ದೀಪಿಕಾ, ಈಗ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಯಾವ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ? ಸಪರೇಟ್ ಆಗಿ ಅವ್ರಿಗೂ ಕೂಡ ಲೈನ್ ಅನ್ನ ಅಲ್ಲಿ ಮಾಡಲಾಗಿದೆಯಾ? ಹೇಗೆ ಆ ವ್ಯವಸ್ಥೆಯನ್ನ ವಿವರಿಸಬಹುದಾ? ಖಂಡಿತ ಲೀನಾ, ಸಾರ್ವಜನಿಕರಿಗೆ ಸಪರೇಟ್ ಬ್ಯಾರಿಕೇಡ್ಗಳನ್ನು ಅಥವಾ ಸಪರೇಟ್ ಕೂತ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ವಿಐಪಿಗಳಿಗೆ ಎಂಟ್ರಿ ಕೂಡ ಬೇರೆ ತರ ಇರುತ್ತೆ. ನೀವು ಆಗ್ಲೇ ನಾವು ದೃಶ್ಯಾವಳಿಗಳಲ್ಲಿ ತೋರಿಸಿದ್ದೀವಿ. ನಿಮ್ಮ ಎಡಭಾಗದಲ್ಲಿ ಏನಿದೆಯೋ ಅಲ್ಲಿ ಆ ಮೇನ್ ಗೇಟ್ ಮೂಲಕ ವಿಐಪಿಗಳು ಎಂಟ್ರಿ ಆಗ್ತಾರೆ. ಅಂತಿಮ ದರ್ಶನವನ್ನ ಪಡೆದ ನಂತರ ಇದೇ ರೀತಿಯಲ್ಲಿ ನಿಮ್ಮ ಬಲಭಾಗದಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ಅದಾದ ನಂತರ ಬಲಭಾಗದ ಪಕ್ಕದಲ್ಲಿ ಸಾರ್ವಜನಿಕರಿಗೆ ಕೋರುವಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಇನ್ನೊಂದು ವ್ಯವಸ್ಥೆಯ ಬಗ್ಗೆ ಮಾತಾಡೋದಾದ್ರೆ, ಕುಟುಂಬದ ಆಪ್ತ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಜಾಸ್ತಿ ಜನ ಎಲ್ಲಾದ್ರೂ ಬಂದ್ರೆ 11 ಗಂಟೆಯ ನಂತರ ಒಂದು ಪಾರ್ಥಿವ ಶರೀರವನ್ನ ಇಲ್ಲಿಂದ ತೆಗೆಯಲಾಗುತ್ತೆ. ಇಲ್ಲ ಅಂದ್ರೆ ಆದಷ್ಟು ಬೇಗ ಪಾರ್ಥಿವ ಶರೀರವನ್ನ ಚಾಮರಾಜಪೇಟೆಗೆ ರವಾನಿಸಿ ಅಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯ ಕೂಡ ಅವರ ಕುಟುಂಬದ ಆಪ್ತ ಮೂಲಗಳು ಮಾಹಿತಿ ಕೊಟ್ಟಿರುವಂತದ್ದು. ಇನ್ನೊಂದೆಡೆ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೆಯುತ್ತೆ. ಸಾರ್ವಜನಿಕರಿಗೆ ಜೊತೆಗೆ ಅವರ ಅಭಿಮಾನಿಗಳಿಗೆ ಜೊತೆಗೆ ಸ್ಟಾರ್ ಕಲಾವಿದರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದ್ರಿಂದ ಸಾಕಷ್ಟು ಕಲಾವಿದರಿಗೆ ಬರಕ್ಕಾಗಿಲ್ಲ. ಕಾರಣ ಸುಮಾರು ದೂರ ಇರೋದ್ರಿಂದ ಸಾಕಷ್ಟು ಕಲಾವಿದರು ಬಂದಿಲ್ಲ. ಇವತ್ತು ಎಲ್ಲರೂ ಕೂಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಲೀನಾ, ಥ್ಯಾಂಕ್ ಯು ದೀಪಿಕಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.